ಸರ್ಕಾರಿ ಆಸ್ಪತ್ರೆಗಳಿರೋದೇ ಬಡವರಿಗೋಸ್ಕರ, ಬಡ ರೋಗಿಗಳಿಗೋಸ್ಕರ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು. ಆದರೆ ಅದೇ ಸರ್ಕಾರಿ ಆಸ್ಪತ್ರೆಗಳು ಹಣಕ್ಕೋಸ್ಕರ ಬಡವರ ಮೇಲೆ ಮುಗಿಬಿದ್ದರೆ ಅವ್ರು ಎಲ್ಲಿ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನಗರದ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥದ್ದೇ ಒಂದು ಪ್ರಕರಣವನ್ನು ನಿಮ್ಮ ಪಬ್ಲಿಕ್ ಟಿವಿ ಬಯಲು ಮಾಡಿದೆ, ನೋಡಿ. ಸರ್ಕಾರಿ ಆಸ್ಪತ್ರೆ ಒಳಗೆ ಖಾಸಗಿ ಲ್ಯಾಬ್. ರಾಜಾರೋಷವಾಗಿ ಖಾಸಗಿ ವ್ಯಕ್ತಿಯಿಂದ ಟೆಸ್ಟ್. 300 ರೂಪಾಯಿ ಟೆಸ್ಟ್ಗೆ ಬರೋಬ್ಬರಿ 1,000 ಬಿಲ್. ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ದಾರ ಅಧಿಕಾರಿಗಳು. ಹೌದು, ಇದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ವಿಕ್ಟೋರಿಯಾದ ಕ್ಯಾಂಪಸ್ನಲ್ಲೇ ಇರುವ ಗ್ಯಾಸ್ಟ್ರೋಎಂಟ್ರಾಲಜಿ ಸೈನ್ಸ್ ಅಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಸ್ಪತ್ರೆಯ ಕರ್ಮಕಾಂಡ. ಸರ್ಕಾರಿ ಆಸ್ಪತ್ರೆಯ ಆವರಣಗಳಲ್ಲಿ ಖಾಸಗಿ ವ್ಯವಹಾರಗಳಿಗೆ ಅವಕಾಶ ಇಲ್ಲ. ಈ ಬಗ್ಗೆ ಸಾಕಷ್ಟು ಸೂಚನೆಗಳಿದ್ರೂ ಈ ಆಸ್ಪತ್ರೆ ಸರ್ಕಾರಿ ನಿಯಮವನ್ನ ಗಾಳಿಗೆ ತೂರುವ ಮೂಲಕ ಬಡ ರೋಗಿಗಳ ಜೇಬಿಗೂ ಕತ್ತರಿ ಹಾಕುತ್ತಿದೆ. ಇದನ್ನ ಪಬ್ಲಿಕ್ ಟಿವಿ ತಂಡ ಇಲ್ಲಿನ ಕರ್ಮಕಾಂಡ ಬಯಲು ಮಾಡ್ತಾ ಇದೆ. ಹೌದು, ಸರ್ಕಾರಿ ಅನುದಾನಿತ ಈ ಆಸ್ಪತ್ರೆಗೆ ನಿತ್ಯ ನೂರಾರು ಸಂಖ್ಯೆಯಲ್ಲಿ ದೂರದ ಊರುಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾರೆ. ಅದರಲ್ಲೂ ಎಂಡೋಸ್ಕೋಪಿ ವಿಭಾಗ ಬಹಳ ಫೇಮಸ್. ಹೆಚ್ಚಿನ ರೋಗಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದರೆ ಇದೇ ಇಲ್ಲಿನ ಕೆಲವರಿಗೆ ಬಂಡವಾಳ ಆಗಿದೆ. HIV, HBS AG, HCV ಟೆಸ್ಟ್ಗಳ ರಿಪೋರ್ಟ್ ಬಳಿಕವೇ ಎಂಡೋಸ್ಕೋಪಿ ಮಾಡೋದು. ಆದ್ರೆ ಈ ಟೆಸ್ಟ್ ಮಾಡಿಸೋಕೆ ಇದೇ ಆಸ್ಪತ್ರೆಯಲ್ಲಿ 1,000 ಹಣವನ್ನ ಪಾವತಿ ಮಾಡಬೇಕು. ಅದು ಕೂಡ ಅದೇ ಆಸ್ಪತ್ರೆ ಒಳಗೆ ಅಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇರೋ ಖಾಸಗಿ ಲ್ಯಾಬ್ನಲ್ಲಿ. ಇನ್ನು ಇದು ಪಬ್ಲಿಕ್ ಟಿವಿ ರಹಸ್ಯ ಕ್ಯಾಮೆರಾದಲ್ಲೂ ಸೆರೆಯಾಗಿದೆ. ಎಂಡೋಸ್ಕೋಪಿ ಹೇಳಿದ್ರು ಮಾಡಿಸ್ಬೇಕಾಗಬಹುದು ಅಂತ ನಮ್ಮವರು ಹೆಂಗೆ ಬರಬೇಕು ಅಲ್ಲ, ಅವರು ಮಾಡಿಸ್ಬೇಕಾಗಬಹುದು ಅಂತ ಹೇಳಿದ್ದಾರೆ. ಆದರೆ ಕೆಳಗಡೆ ಇದ್ದಾರೆ ಪೇಷಂಟ್. ಫಸ್ಟ್ ಡಾಕ್ಟರ್ ಹತ್ರ ಬರ್ಸ್ಕೋಬೇಕು, ಅವ್ರ ಅಡ್ವೈಸರ್ ಬರೀಬೇಕು ಎಂಡೋಸ್ಕೋಪಿ ಅಂತ. ಅವ್ರ ಅಡ್ವೈಸರ್ ಬರೆದ್ಮೇಲೆ ಮೇಲ್ಗಡೆ ಬಂದು ಇಲ್ಲಿ ಡೇಟ್ ತೊಗೊಂಡೋಗ್ಬೇಕು ಅಪಾಯಿಂಟ್ಮೆಂಟು. ಅವತ್ತಿನ ದಿನ ನಾವು ಬ್ಲಡ್ ಟೆಸ್ಟ್ ಎಲ್ಲ ಇರೋದು, ಬ್ಲಡ್ ಟೆಸ್ಟ್ ಮಾಡೋದೆಲ್ಲ ತೊಗೊಂಡು ಖಾಲಿ ಹೊತ್ತಿಗೆ ಬೆಳಗ್ಗೆ 9 ಗಂಟೆಗೆ ಬರ್ತೀವಿ. ಟೆಸ್ಟ್ಗಳು ಇಲ್ಲೇ ಬಂದು ಮಾಡಿಸ್ಬೇಕು, ನಾವು ಮಾಡಿಸ್ಕೋಬೇಕು. ನಿಮ್ಗೆ ನಿಯರ್ ಏನಾದರೂ ಇದ್ದರೆ ಅಲ್ಲಿ ಮಾಡಿಸ್ಕೋಬೇಕು, ಇಲ್ಲ ನಮ್ಮ ಹಾಸ್ಪಿಟಲ್ಲೇ ಮಾಡಿಸ್ಬೇಕು. ಇಲ್ಲೇ ಇದೆ ಅಲ್ವಾ ಟೆಸ್ಟ್? ಏನೇ ಟೆಸ್ಟ್ ಮಾಡಿಸ್ಕೋಬೇಕು? ಎಂಡೋಸ್ಕೋಪಿ ಮಾಡಲಿಕ್ಕೆ HIV, HCV, HBS AG ಬೇಕು. ನಮ್ಮ ಕೆಳಗಡೆ ಇನ್ಫೋಸಿಸ್ ಲ್ಯಾಬ್ ಅಲ್ಲೇ ಅಲ್ಲೂ ಮಾಡಿಸ್ಕೋಬೇಕು. ಅಲ್ಲಿ ಯಾವುದೋ ಒಂದು ಟೆಸ್ಟ್ ಮಾತ್ರ ಮಾಡ್ತಾ ಇದ್ದಾರೆ, 2 ಇನ್ನೊಂದು ಮಾಡ್ತಾ ಇಲ್ಲ. ಅದು ಮತ್ತೆ ಬೇರೆ ಕಡೆ ಮಾಡ್ತಾರೆ. ಅಂದರೆ ನೀವು ಬರ್ಕೊಡ್ತೀರಾ ಬೇರೆ ಕಡೆ? ನಾವು ಬರ್ಕೊಡ್ತೀವಿ, ಅದನ್ನು ಬೇರೆ ಕಡೆ ಮಾಡಿಸ್ಕೋಬೋದು. ಬೇರೆ ಕಡೆ ಎಷ್ಟಾಗುತ್ತೆ? ಬೇರೆ ಕಡೆ ಎಷ್ಟಾಗ್ಬೋದು ಮೇಡಮ್? ಎಂಡೋಸ್ಕೋಪಿ 350 ರೂಪಾಯಿ, BPL ಕಾರ್ಡ್ ಇದ್ದರೆ 120. ಇದು ನಮ್ಮ ಟೆಸ್ಟ್ ಅದು ಅಲ್ಲಿ ಇನ್ಫೋಸಿಸ್ ಮಾಡಿದ್ರೆ ಒಂದು 500 ಅಂತ ಮುಗಿಯುತ್ತೆ. ಇಲ್ಲೆಲ್ಲ ಮಾಡಿಕೊಡ್ತಾರೆ ಅಂದರು. ಇಲ್ಲಿ ಇನ್ನೊಬ್ರು ಮಾಡ್ತಾರೆ, ಅವ್ರ ಹತ್ರ ಎಷ್ಟಾಗುತ್ತೆ ಅಂತ ಅವ್ರಿಗೆ ಅಂದರೆ ಇದು ಕೂತಿದ್ದಾರೆ ಚೇರ್ ಹತ್ರ. ಪ್ರೈವೇಟ್ ಸಿರಾಲಜಿ 3 ಟೆಸ್ಟ್ಗೆ ಎಷ್ಟಾಗ್ಬೋದು? 1000 ಆಗುತ್ತಾ? ಅಂದರೆ ಇಲ್ಲೇ ಮಾಡಿಕೊಡ್ತೀರಾ ಅಥವಾ ಇನ್ಫೋಸಿಸಲ್ಲಿ ಮಾಡಿಸ್ತೀರಾ? ಇಲ್ಲೇ ಮಾಡಿಸ್ಕೊಡ್ತೀನಿ. ನಮ್ಮದು ಪ್ರೈವೇಟ್ ಲ್ಯಾಬ್. ಪ್ರೈವೇಟ್ ಲ್ಯಾಬ್. ಯಾವಾಗ ಸಿಗುತ್ತೆ ರಿಪೋರ್ಟ್? ಈವ್ನಿಂಗ್ ವಾಟ್ಸಪ್ ಬಂದು ಅಂದರೆ ಈವ್ನಿಂಗ್ ಯಾವತ್ತು ಮಾಡಿಸ್ತೀವಿ ಅವತ್ತೇ ಬಂದುಬಿಡುತ್ತೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲೇ ಸರ್ಕಾರಿ ಲ್ಯಾಬ್ ಇದ್ರೂ ಕೂಡ ಖಾಸಗಿ ಲ್ಯಾಬನ್ನು ಮೊರೆ ಹೋದಂಥ ಪರಿಸ್ಥಿತಿ ಯಾಕೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಪ್ರಮುಖವಾಗಿ ಇಲ್ಲಿ ಇನ್ಫೋಸಿಸ್ ಲ್ಯಾಬ್ ಅನ್ನುವಂಥ ಲ್ಯಾಬು ವರ್ಕ್ ಆಗ್ತಾ ಇದೆ. ಇಲ್ಲಿ ನಾವು ಯಾವುದೇ ಟೆಸ್ಟನ್ನು ಮಾಡಿಸೋದಕ್ಕೆ ಹೋದ್ರೆ ಮ್ಯಾಕ್ಸಿಮಮ್ 100ರಿಂದ 150 ರೂಪಾಯಿ ಒಳಗಡೆ ನಮಗೆ ಬ್ಲಡ್ ಯಾವುದೇ ಟೆಸ್ಟ್ಗಳಾದರೂ ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ಆದರೆ ಗ್ಯಾಸ್ಟ್ರಾಲಜಿಯಲ್ಲಿ ಸಿಬ್ಬಂದಿಗಳು ಸೂಚನೆ ಮಾಡಿ ನಾವು ಟೆಸ್ಟ್ ಮಾಡಿಸುವಂಥ ಪ್ರೈವೇಟ್ ಲ್ಯಾಬ್ ಏನಿದೆ ಅಲ್ಲಿ ಯಾವುದೇ ಟೆಸ್ಟ್ ಮಾಡಿಸಿದ್ರು ಕೂಡ ನಮಗೆ ಹೆಚ್ಚು ಕಡಿಮೆ 1,000 ರೂಪಾಯಿವರೆಗೆ ನಾವು ಕೊಟ್ಟು ಟೆಸ್ಟಿಂಗ್ ರಿಪೋರ್ಟನ್ನು ಪಡಿಬೇಕಾಗುತ್ತೆ. ಬರುವಂಥ ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳನ್ನು ನಂಬಿ ಬರುವಂಥದ್ದೇ ಕಡಿಮೆ ವೆಚ್ಚದಲ್ಲಿ ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಬಟ್ ಆದರೆ ಖಾಸಗಿಯವರು ಈ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಸದ್ಯಕ್ಕಿರುವಂಥ ಆಕ್ರೋಶ. ಎಕ್ಸಾಂಪಲ್, ನಾವು ಬೆಳಗ್ಗೆ ಮಾಡಿಸಿದಂಥ ಟೆಸ್ಟ್ ಸಂಜೆ ಒಳಗಾಗಿ ನಮ್ಮ ಕೈ ಸೇರುತ್ತೆ. ಸಂಜೆ ಬೆಳಗ್ಗೆ ಒಂದು 9-10 ಗಂಟೆಗೆ ನಾವು ಬ್ಲಡ್ಡನ್ನು ಕೊಟ್ಟೋದ್ರೆ ಸಂಜೆ 3:30-4 ಗಂಟೆಗೆ ನಮ್ಮ ಕೈಗೆ ಬ್ಲಡ್ ರಿಪೋರ್ಟ್ ಅಂದರೆ ಯಾವೆಲ್ಲ ರಿಪೋರ್ಟ್ಗಳು ಬೇಕು ಸಿಗುತ್ತೆ. ಒಂದು ವೇಗವಾಗಿ ಸಿಗುತ್ತೆ ಅನ್ನುವಂಥದ್ದು ಖುಷಿ. ಆದರೆ ಮತ್ತೊಂದು ಕಡೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಾವು ಸರ್ಕಾರಿಯವರಿಗೆ ಯಾಕೆ ಹಣವನ್ನು ಕೊಟ್ಟು ಬ್ಲಡ್ ರಿಪೋರ್ಟ್ಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಮೂಡುತ್ತೆ. ನೋಡಿದ್ರಲ್ಲ,
ಇನ್ನು ನಿತ್ಯ ಇಲ್ಲಿ 40ರಿಂದ 50 ಜನ ಬಡ ರೋಗಿಗಳ ಮಾಹಿತಿ ಇಲ್ಲದೆ ಹೆಚ್ಚುವರಿ ಹಣ ಪಾವತಿ ಮಾಡಿ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಒಂದು ಸಂಪೂರ್ಣ ಎಂಡೋಸ್ಕೋಪಿ ಟೆಸ್ಟೇ 350 ರೂಪಾಯಿನಲ್ಲಿ ಮುಗಿಯುವಾಗ ಬ್ಲಡ್ ಟೆಸ್ಟ್ಗೆ ಇಷ್ಟೊಂದು ಹಣ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ರೋಗಿಗಳ ಸಂಬಂಧಿಗಳ ವಾದ ಆಗಿದೆ. ನಮ್ಮ ಅತ್ತಿಗೆ ಅವ್ರಿಗೆ ಲ್ಯಾಬಲ್ಲಿ ಎಂಡೋಸ್ಕೋಪಿ ಮಾಡಬೇಕಿತ್ತು, ಅದಕ್ಕೆ ಬ್ಲಡ್ ರಿಪೋರ್ಟ್ ಕೊಡಿ ಅಂತ ಅವ್ರು ಕೇಳಿದ್ರು. ನಾವು ಕೇಳಿದಕ್ಕಿಲ್ಲ, ಇಲ್ಲಿ ಮಾಡಲ್ಲ, ನಾವು ಇಲ್ಲ ಹೊರಗಡೆ ಮಾಡಿಸಿ, ಇಲ್ಲಾಂದ್ರೆ ಇಲ್ಲೇ ಪಕ್ಕದಲ್ಲಿದೆ ನೋಡಿ ಇಲ್ಲೇ ಮಾಡಿಸಿ ಅಂತ ಹೇಳಿದ್ರು. ಸಿಬ್ಬಂದಿಗಳು ಹೇಳ್ತಾರೆ. ಹೌದು, ಸಿಬ್ಬಂದಿಗಳು ಅವರೇ ಹೇಳಿದ್ರಲ್ಲ, ನರ್ಸೇ ಹೇಳಿದ್ರು. ಎಷ್ಟು ತಗೊಂಡ್ರಮ್ಮ? 1000 ರೂಪಾಯಿ ತಗೊಂಡ್ರು ಸರ್, ಬಿಲ್ಲೇ ಇದೆ ಅಲ್ಲಿ ಇಲ್ಲೇ ಒಳಗಡೆಗೆ. ಬೇರೆ ಕಡೆ ಎಲ್ಲ ಎಷ್ಟು ತಗೋತಾರೆ ಗೊತ್ತಿಲ್ಲ ಸರ್. ನಮ್ಗೆ ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಇತ್ತು, ಯಾಕೆಂದರೆ ನೋವಿದೆಯಲ್ವಾ ಅವ್ರಿಗೆ, ಬೇಗ ಮಾಡ್ಸೋಣ, ಆಪ್ರೇಷನ್ ಮಾಡ್ತಾರೆ ಅನ್ನೋ ನಮ್ಮ ಭಾವನೆ. ಅದಕ್ಕೆ ಸರಿ ಆಯಿತು ಅಂತ ಕೊಟ್ವಿ, ನಾವು ಮಾಡಿಕೊಟ್ರು. 1000 ರೂಪೀಸ್ ತೊಗೊಂಡ್ರು ಅವರು. ಏನಕ್ಕೆ ಬರ್ತಾರೆ ಸರ್, ಇಲ್ಲಿ ಏನೋ ಸೌಲಭ್ಯ ಇದೆ ಸರ್ಕಾರಿಯಿಂದ, ನಮ್ಗೆ ಏನಾದ್ರು ಉಚಿತವಾಗಿ ಸೌಲಭ್ಯ ಸಿಗುತ್ತೆ, ನಮ್ಮ ನೋವುಗಳಿಗೆ ಇಲ್ಲಿ ಸ್ಪಂದಿಸ್ತಾರೆ ಜನ, ಅದಕ್ಕೋಸ್ಕರ ನಾವು ಬರಬೇಕು ಅಂತ ಬರ್ತಾರೆ. ಇಲ್ಲೇ ಈರ್ಕೊಂಡು ತಿಂದರೆ ಇನ್ನೇನು ಮಾಡ್ತಾರೆ, ಬಡವರು ಎಲ್ಲಿಂದ ತರ್ತಾರೆ? ಅಲ್ಲ, ಇನ್ನು ಸರ್ಕಾರಿ ಹಾಸ್ಪಿಟ್ಲ್ ಅನ್ನೋದು ಇನ್ನೇಂತಕ್ಕೆ ಅಂತ ನಾವು ಕೇಳೋದು. ಒಟ್ಟಾರೆ ಕಷ್ಟದಲ್ಲಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳ ಬಳಿಯೂ ಸರ್ಕಾರಿ ಆಸ್ಪತ್ರೆ ಒಳಗೆಯೇ ಈ ರೀತಿ ವಸೂಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕಿದೆ. ಜೊತೆಗೆ ಈ ರೀತಿಯ ಅಕ್ರಮಕ್ಕೆ ಬೆಂಬಲ ಕೊಟ್ಟವರ ವಿರುದ್ಧವೂ ಕ್ರಮ ಕೈಗೊಳ್ಳುವ ಕೆಲಸ ಆಗ್ಬೇಕಿದೆ. ರಾಘವ್ ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.